ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ತರಗತಿಯಲ್ಲಿ ಆಂಗರ್ ಮತ್ತು ಕ್ವಾರಲ್ ಅಂದರೆ ಕೋಪ ಮತ್ತು ಜಗಳವಾಡುವಾಗ ಇಂಗ್ಲೀಷ್ನಲ್ಲಿ ಎಂತಹ ಪದಗಳನ್ನ ನಾವು ಬಳಸ್ತೇವೆ ಅಂತಕ್ಕಂಥದ್ದು ಈ ಒಂದು ತರಗತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ರೈಟ್. ಹಾಗಾದರೆ ಇಂತಹ ಪದಗಳ ಬಗ್ಗೆ ನಾನು ಆಲ್ರೆಡಿ ಪಾರ್ಟ್ 1 ವೀಡಿಯೋ ತೆಗೆದಿದ್ದೀನಿ. ಅಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಇದು ಪಾರ್ಟ್ 2 ತೆಗಿಲ್ಲ ಅಂತಕ್ಕಂಥದ್ದು. ಎಸ್ ಅಂತ ಹಲವಾರು ಮಂದಿ ಕಾಮೆಂಟ್ ಮಾಡಿದ್ರೆ, ಅದೇ ರೀತಿಯಾಗಿ ಹೆಚ್ಚು ಲೈಕ್ ಕೊಟ್ಟಿದ್ದಾರೆ. ಅವರೊಂದು ಪ್ರೋತ್ಸಾಹದಿಂದಾಗಿ ನಾನು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಓಕೆನಾ? ಆ ವಿಡಿಯೋ ಬೇಕಾ? ಮೇಲೆ ಐ ಕಾರ್ಡ್ ಮೂಲಕ ನೀವು ಆ ಒಂದು ವಿಡಿಯೋ ನೋಡಿ. ಹಾಗಾದರೆ ಈ ಒಂದು ವಿಡಿಯೋ ಶೋದಲ್ಲಿ ಇನ್ನೊಬ್ರಿಗೂ ಶೇರ್ ಮಾಡಿ, ಅದೇ ತರನಾಗಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣವಾ? ರೈಟ್. ಇಲ್ಲಿ ನೋಡಿ, ಮೊದಲನೇದಾಗಿ ನಾನು ನಿನ್ನನ್ನು ಕೊಲ್ತೇನೆ. ಸಿಟ್ಟು, ತುಂಬ ಸಿಟ್ಟು ಬಂದಿರ್ತದೆ. ಸಿಟ್ಟು ಬಂದಾಗ ನಾನು ನಿನ್ನ ಕೊಲ್ತೀನಿ ನೋಡು ಅಂತಿರ್ತಾರೆ ನೋಡಿ. ಓಕೆ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಅಂತೇವೆ ಅಂದ್ರೆಗಿನ ಐ ವಿಲ್ ಕಿಲ್ ಯು, ಐ ವಿಲ್ ಕಿಲ್ ಯು, ಐ ವಿಲ್ ಕಿಲ್ ಯು ಅಂತಕ್ಕಂಥದ್ದು. ಇದು ಮತ್ತೆ ಎಲ್ಲಿ ಬೇಕಾದ್ರೆ ಪದಗಳನ್ನ ಬಳಸ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸಂದರ್ಭ ಬಂದಾಗ ಮಾತ್ರ ಬಳಸಲಿಕ್ಕೆ ಟ್ರೈ ಮಾಡಿ. ಅದೇ ಥರನಾಗಿ ಯಾರಾದರೂ ನಿಮಗೆ ಬೈದರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋ ಪಕ್ಷದೊಳಗೆ ನಾನು ಇಲ್ಲಿ ಇಂಗ್ಲೀಷ್ ಬೈಯುವಂತಹ ಜಗಳಾಡುವ ಪದಗಳನ್ನ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ರೈಟ್. ಅದಾದ ನಂತರ ಇಲ್ಲಿ ಹುಚ್ಚೋನೆ, ತಿಕ್ಕೋನೆ ಅಂತ ಬೈತಿರ್ತಾರೆ ನೋಡಿ. ಓಕೆ, ಅದೇ ಥರನೇ ನಾವು ಇಂಗ್ಲೀಷ್ನಲ್ಲಿ ಹೆಂಗೆ ಅಂತೀವಿ ಅಂದ್ರಿನ ಲ್ಯುನಾಟಿಕ್ ಪರ್ಸನ್, ಲ್ಯುನಾಟಿಕ್ ಪರ್ಸನ್ ಅಂತೇವೆ. ಓಕೆ, ಲ್ಯುನಾಟಿಕ್ ಪರ್ಸನ್ ಅಂತೇಳಿ. ಆನಂತರ ಮೂರ್ಖ, ಸುಮ್ಮನಿರಕ್ಕಾಗಲ್ಲೇನು ಅಂತಿರ್ತೀವಿ ನಾವು. ಹೌದಾ? ಮೂರ್ಖ ಅಂದರೆ ಎ ಫೂಲ್, ಸಿಟ್ ಪ್ರಾಪರ್ಲಿ, ಸರಿಯಾಗಿ ಕುಂತ್ಕೋ. ಮೂರ್ಖ, ಸರಿಯಾಗಿ ಕುಂತ್ಕೊಂಡು ನಾವು ಕನ್ನಡದಲ್ಲಿ ಹೇಗೆ ಅಂತೇವೆ, ಅದೇ ಥರನಾಗಿ ಎ ಫುಲ್ ಸಿಟ್ ಪ್ರಾಪರ್ಲಿ ಅಂತಕ್ಕಂಥದ್ದು. ಎ ಫುಲ್ ಅಂತಾರೆ ಮೂರ್ಖ ಅಂತೇಳಿ. ಓಕೆ, ಮೋಸಗಾರ, ನೀನು ಮೋಸಗಾರ ನೋಡಿ ನೀನು ಅಂತಿರ್ತಾರೆ ನೋಡಿ. ಮೋಸಗಾರ ಅಂದರೆ ಇಲ್ಲಿ ಚೀಟರ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನಂತ ಕರಿತೇವೆ? ಚೀಟರ್. ಚೀಟರ್ ಅಂತೀವಿ. ಅಥವಾ ಮೋಲ್ ಅಂತಕ್ಕಂಥ ಪದವನ್ನು ಕೂಡ ಅಲ್ಲಿ ಬಳಸ್ತೇವೆ. ಓಕೆ, ಚೀಟರ್ ಅಂದ್ರೆ ಮೋಲ್ ಅಂದ್ರೆ ಮೋಸಗಾರಕ್ಕೆ ನಾವು ಚೀಟರ್, ಮೋಲ್ ಅಂತ ಕರಿತೇವೆ. ಓಕೆ, ಯಾವುದಾದ್ರು ಒಂದನ್ನು ಬಳಸಿ. ರೈಟ್. ಅದ ನಂತರ ಇನ್ನೇನು ಮಾತನಾಡಬೇಡಿ. ಇಲ್ಲಿ ಜಗಳ ಆಡ್ತಿರ್ತಾರೆ, ಇನ್ನೇನು ಮಾತನಾಡಬೇಡ, ಸಾಕು ಸುಮ್ಮನಿರು ಅಂತ ಬೈತಿರ್ತಾರೆ. ಅದೇ ಥರನಾಗಿ ನಾವಿಲ್ಲಿ ಡೋಂಟ್ ಟಾಕ್ ಎನಿ ಮೋರ್, ಇಲ್ಲಿ ಇದನ್ನ ನಾವು ಬಿಡಿಸಬಾರ್ದಾಗ ಏನಾಗುತ್ತೆ ಅಂದ್ರೆ ಡೂ ನಾಟ್ ಅಂತಕ್ಕಂಥದ್ದಾಗುತ್ತೆ. ಇದನ್ನು ಶಾರ್ಟಲ್ಲಿ ಬರಿತೇವೆ. ಹಾಗೂ ಇದನ್ನ ಡೂ ನಾಟ್ ಟಾಕ್ ಎನಿ ಮೋರ್ ಅಂತಾದ್ರೂ ಹೇಳ್ಬೋದು. ಅಥವಾ ಡೋಂಟ್ ಅಂತಕ್ಕಂಥದ್ದು, ಇಲ್ಲಿ ಓ ಅಂತಕ್ಕಂಥದ್ದೇನೋ ಅಪಾಸ್ಟ್ರಫಿ ಸೈಲೆಂಟಾಗಿ ಹೇಗೆ ನಾವು ಮಾಡೋದು ಪದಗಳನ್ನ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ತೆಗೆದಿದ್ದೀನಿ. ಮೇಲೆ ಐ ಕಾರ್ಡ್ ಮೂಲಕ ನೀವು ಆ ಒಂದು ವಿಡಿಯೋ ನೋಡಿ. ಓಕೆ, ರೈಟ್. ಇಲ್ಲಿ ನೋಡಿ, ಡು ನಾಟ್ ಟಾಕ್ ಎನಿ ಮೋರ್ ಅನ್ನಾದರೂ ಹೇಳ್ಬೋದು. ಅಥವಾ ಡೋಂಟ್ ಟಾಕ್ ಎನಿ ಮೋರ್ ಅಂತಕ್ಕಂಥದ್ದು ಹೇಳ್ಬೋದು. ನೀವೇನು ಮಾಡ್ತೀರೋ ಒಂದೊಂದು ಪದವನ್ನು ನೀಟಾಗಿ ಓದ್ತಾ ಹೋದ್ರಿ, ಅದಾದ ನಂತರ ಸ್ಪೀಡಾಗಿ ಹೇಳ್ತಕ್ಕೆ ಟ್ರೈ ಮಾಡಿರಿ. ಓಕೆ, ಅದಾದ ನಂತರ ಓಕೆ, ಇಲ್ಲಿ ನೋಡಿ, ನಾನು ನಿಮ್ಮೊಂದಿಗೆ ಕಿರಿಕಿರಿಗೊಂಡಿದ್ದೇನೆ, ನಿಮಗೋಸ್ಕರ ನನಗೆ ಕಿರಿಕಿರಿ ಆಗಿಬಿಡುತ್ತೆ, ನಾ ಸಾಕಾಯ್ತಪ್ಪ ನಿಂದು ಅಂತಿರ್ತಾರೆ ನೋಡಿ. ಕನ್ನಡದಲ್ಲಿ ಸಾಕಾಯ್ತಪ್ಪ ನಿನ್ನ ಜೊತೆ ಇದ್ದು ಅಂತ ಹೇಳ್ತಿರ್ತಾರೆ. ಅದೇ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ಐ ಆಮ್ ಇರಿಟೇಟಿಂಗ್ ವಿತ್ ಯು, ಐ ಆಮ್ ಇರಿಟೇಟಿಂಗ್ ವಿತ್ ಯು, ನಿಮ್ಮೊಂದಿಗೆ ಕಿರಿಕಿರಿಗೊಂಡಿದ್ದೇನೆ ನಾನು ಅಂತ ಹೇಳ್ತಾರೆ. ಓಕೆ, ಮುಂದಿನ ನೋಡ್ತಾ ಹೋಗೋಣ. ಅದಾದ ನಂತರ ಇಲ್ಲಿ ನೋಡಿ, ಅವನನ್ನು ಕೆರಳಿಸಬೇಡ, ಅವನು ತುಂಬ ಸಿಟ್ಟಿನಪ್ಪ, ಅವನ್ನ ಹಂಗೆಲ್ಲ ಮಾಡಬೇಡಪ್ಪ, ಕೆರಳಿಸಬೇಡ ಅವನ್ನ ಅಂತಿರ್ತಾರೆ. ಅವನ ಜೊತೆಗೆ ನೀನು ಹೋಗ್ಬೇಡಪ್ಪ, ಅವ್ನು ಭಾರಿ ಸಿಟ್ಟಿನವನು ಅಂತಿರ್ತಾರೆ. ಓಕೆನಾ? ಅವನನ್ನು ಕೆರಳಿಸಬೇಡ ಅಂತಂದಕ್ಕೆ ನಾವೇನು ಹೇಳ್ತೇವೆ ಅಂದ್ರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಡು ನಾಟ್ ಪ್ರವೋಕ್ ಹಿಮ್, ಡು ನಾಟ್ ಪ್ರವೋಕ್ ಹಿಮ್ ಅಂತೇವೆ. ಓಕೆ, ಅದ ನಂತರ ಇಲ್ಲಿ ನನ್ನ ದಾರಿಯಲ್ಲಿ ಬರಬೇಡ ನೀನು, ನಾನು ನಂದೇ ಸಪ್ರೇಟ್ ರೂಟ್, ನೀನು ನನ್ನ ದಾರಿಗೆ ಬರಲಿಕ್ಕೆ ಹೋಗಬೇಡ ನೋಡಿ ನೀನು ಅಂತ ಕನ್ನಡದಲ್ಲಿ ಅಂತಿರ್ತಾರಲ್ಲ. ಅದೇ ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ ಸ್ಟಾಪ್ ಗೆಟಿಂಗ್ ಇನ್ ಮೈ ವೇ, ಸ್ಟಾಪ್ ಗೆಟಿಂಗ್ ಇನ್ ಮೈ ವೇ ಅಂತಕ್ಕಂಥದ್ದು. ಓಕೆ, ರೈಟ್. ಅದ ನಂತರ ನನಗೂ ನಿಮ್ಮೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಇವಾಗ ಜಗಳ ಆಡ್ತಿರ್ತಾರೆ, ನನಗೆ ನಿನಗೆ ಸಂಬಂಧ ಮುಗೀತು ನೋಡು, ಇನ್ನೊಂದ್ಸತಿ ಸಂಬಂಧನೇ ಇಲ್ಲ ನಿನ್ನ ಜೊತೆಗೆ ನಾನು ಅಂತಿರ್ತಾರೆ. ಆಗ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಯು, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಯು ಅಂತಕ್ಕಂಥದ್ದು. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಯು ಅಂತಕ್ಕಂಥದ್ದು. ಓಕೆ, ಅದ ನಂತರ ನನಗೂ ಅವನೊಂದಿಗೆ ಯಾವುದೇ ಸಂಬಂಧವಿಲ್ಲ. ತುಂಬ ಜಗಳ ಆಡ್ತಿರ್ತಾರೆ, ನನಗೆ ಅವನಿಗೆ ಸಂಬಂಧನೇ ಇಲ್ಲ, ನನಗೆ ಅವನ ಬಗ್ಗೆ ಮಾತನಾಡ್ಬೋದು ನೋಡಿ ನೀನು ಅಂತೇಳಿ ಪಕ್ಕೆಲ್ಲರಿಗೆ ಹೇಳ್ತಿರ್ತಾರೆ. ಅವನ ಬಗ್ಗೆ ನಾನು ಮಾತ್ರ ನನಗೆ ಆಗಲ್ಲ ನನಗೆ ಅಂತಿರ್ತಾರೆ. ಅವಾಗ ಏನಂತ ಹೇಳಿ, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಹಿಮ್. ಓಕೆ, ಅವನೊಂದಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ, ನನಗೆ ಮಾತನಾಡಬೇಡ ಅವನ ಬಗ್ಗೆ ಅಂತ ಹೇಳ್ತಿರ್ತಾರೆ. ಅಥವಾ ಇಲ್ಲಿ ಅವಳು ಆಗಿದ್ರಿಗಿನ, ಇಲ್ಲ ಅವನ ಬದಲು ಅವಳು ಆಗಿದ್ರೆ ಹಿಮ್ ಅಂತಲ್ಲಿ ಅವನು ಅಂತ ಆಗುತ್ತೆ, ಹರ್ ಅಂದರೆ ಅವಳು ಅಂತ ಆಗುತ್ತೆ. ಅವಾಗ ಹೆಂಗೆ ಹೇಳೋದು ಅಂದ್ರಿಗಿನ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಹರ್, ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೂ ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇಟ್ ಅಂತ ಬಳಸ್ತೇವೆ. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್ಸ್ ಅಂತಕ್ಕಂಥದ್ದು. ಓಕೆ, ಅದ ನಂತರ
ನಾನು ನಿನ್ನನ್ನು ಬಿಡುವುದಿಲ್ಲ. ನಾನು ನಿನ್ನನ್ನು ಬಿಡಂಗಿಲ್ಲ. ಜಗಳ ಆಡ್ತಿರ್ತಾರೆ, ಏಯ್ ನಾನು ನಿನ್ನ ಬಿಡಂಗಿಲ್ಲೋಳು, ನೋಡ್ಕೊಂತ ನೋಡಿ ನಿನ್ನ ಅಂತಿರ್ತಾರೆ ನೋಡಿ, ನಿನ್ನ ಬಿಡಂಗಿಲ್ಲ ಅಂತಿರ್ತಾರಲ್ಲ. ಅವಾಗ ಏನು ಹೇಳ್ತಾರೆ ಅಂದರೆ, ಐ ವೋಂಟ್ ಸ್ಪೇರ್ ಯು. ಐ ವೋಂಟ್ ಸ್ಪೇರ್ ಯು ಅಂದರೆ ಐ ವೋಂಟ್ ಸ್ಪೇರ್ ಯು ಅಂದರೆ ನಾನು ನಿನ್ನಂಗೆ ಬಿಡಂಗಿಲ್ಲ ನಿನ್ನನ್ನು ಅಂತ ಹೇಳುತ್ತೆ ಅರ್ಥ ಅದು. ಓಕೆ, ನಾನು ಯಾರನ್ನು ತೋರಿಸ್ತೇನೆ, ಇಲ್ಲೇ ನೋಡ್ತೀನಿ ನಾನು, ನಮ್ಮವ್ರು ಬರ್ತಾರೆ, ನಾನು ಯಾರನ್ನು ತೋರಿಸ್ ನೋಡಿ ನಿನಗೆ ಅಂತಿರ್ತಾರೆ ನೋಡ್ರಿ. ಅವಾಗ ನಾವು ಹೆಂಗೆ ಹೇಳ್ತೀವಿ ಅಂದ್ರೆ, ಐ ವಿಲ್ ಶೋ ಯು ಹೂ ಐ ಆಮ್. ಐ ವಿಲ್ ಶೋ ಯು ಹೂ ಐ ಆಮ್ ಅಂತಕ್ಕಂಥದ್ದು. ಓಕೆ, ಐ ವಿಲ್ ಶೋ ಯು ಹೂ ಐ ಆಮ್. ಅದ ನಂತರ ಇಲ್ಲಿ ನೋಡಿ, ನಾನು ಯಾರೆಂದು ನಿನಗೆ ತಿಳಿದಿಲ್ಲ. ನನ್ನ ಒಂದೇಟ್ ಬಡ್ದಿ ನೋಡಿ, ನಾನು ಬಡ್ದಿ ನೋಡಿ ನೀನು, ನನ್ನ ಯಾರಂತ ನಿನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲೋಳು ಅಂತಿರ್ತಾರೆ. ಅವಾಗ ನಾವು ಏನು ಹೇಳ್ತೀವಿ ಅದನ್ನ, ಯು ಹ್ಯಾವ್ ನೋ ಐಡಿಯಾ ಹೂ ಐ ಆಮ್. ಯು ಹ್ಯಾವ್ ನೋ ಐಡಿಯಾ ಹೂ ಐ ಆಮ್ ಅಂತಕ್ಕಂಥದ್ದು. ಓಕೆ, ಅದಂದ್ರೆ ನೀವು ತಪ್ಪು ವ್ಯಕ್ತಿಯೊಂದಿಗೆ ಗೊಂದಲಕ್ಕೀಡಾಗಿದ್ದೀರಿ ಅಂತ ಹೇಳಲಿಕ್ಕೆ ಏನು ಹೇಳ್ತೀವಿ ಅಂದ್ರೆ, ಯು ಆರ್ ಮೆಸ್ಸಿಂಗ್ ವಿತ್ ದ ರಾಂಗ್ ಗಾಯ್. ಯು ಆರ್ ಮೆಸ್ಸಿಂಗ್ ವಿತ್ ದ ರಾಂಗ್ ಗಾಯ್ ಅಂತಕ್ಕಂಥದ್ದು. ಓಕೆ, ನೀವು ಯಾರಾದರೂ ನನಗೆ ಲೆಕ್ಕವಿಲ್ಲ, ನೀನು ನನ್ನ ಬಡಿದೆಯಲ್ಲ, ನೀನು ಯಾರಾಗಿದ್ರೆ ನನಗೇನಾಯ್ತು, ನನ್ನ ಲೆಕ್ಕಕ್ಕಿಲ್ಲ ಯಾರಾದರೂ ಅಂತಿರ್ತಾರೆ. ಓಕೆ, ಅಲ್ಲಿ ನೋಡಿ ಅವಾಗ ಏನು ಹೇಳ್ತಾನೆ, ಐ ಡೋಂಟ್ ಕೇರ್ ಹೂ ಯು ಆರ್. ಐ ಡೋಂಟ್ ಕೇರ್ ಹೂ ಯು ಆರ್ ಅಂತಕ್ಕಂಥದ್ದು. ಐ ಡೋಂಟ್ ಕೇರ್ ಹೂ ಯು ಆರ್ ಅಂತಕ್ಕಂಥದ್ದು. ಓಕೆ ರೈಟ್, ಅದ ನಂತರ ಓಕೆ, ನಿಮ್ಮ ಮಿತಿಯಲ್ಲಿರಿ. ಮಿತಿಮೀರಿ ಮಾತನಾಡ್ತಿರ್ತಾರೆ ಅಥವಾ ಮಿತಿಮೀರಿ ಏನೋ ಒಂದು ಹೇಳ್ತಿರ್ತಾರೆ. ಅವಾಗ ನಾವೇನು ಹೇಳ್ತಿರ್ಬೇಕಂದ್ರೆ ಇಂಗ್ಲೀಷ್ನಲ್ಲಿ ಬಿ ಇನ್ ಯುವರ್ ಲಿಮಿಟ್. ಬಿ ಇನ್ ಯುವರ್ ಲಿಮಿಟ್. ಓಕೆ ಅಂತಕ್ಕಂಥದ್ದು ಗಟ್ಟಿ ಹೇಳ್ತಿರ್ತಾರೆ. ಓಕೆ, ಅದ ನಂತರ ನಿನ್ನ ಕೆಲಸ ನೀನು ಮಾಡು, ನನಗೆ ಏನು ಹೇಳೋಕೆ ಬರ್ತೀನಿ, ನಿನ್ನ ಕೆಲಸ ನೀನು ಮಾಡು ಅಂತೇಳಿ ನಾವು ಗಟ್ಟಿ ಗದರಿಸ್ತೀವಿ. ಅದೇ ಥರ ಇಂಗ್ಲೀಷ್ನಲ್ಲಿ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಓಕೆ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಕ್ಕಂಥದ್ದು. ಅದಂತರ ಅವಿವೇಕವನ್ನು ನಿಲ್ಲಿಸು. ಎದಕ್ಕೆ ಹಂಗೆ ಮಾಡ್ತಿ, ಅವಿವೇಕಿ ನಿಲ್ಲಿಸು ಅಂತ ಹೇಳಿದೆ. ಸ್ಟಾಪ್ ನಾನ್ ಸೆನ್ಸ್ ಅಂತಕ್ಕಂಥದ್ದು, ಅಥವಾ ಸ್ಟಾಪ್ ಟಾಕಿಂಗ್ ನಾನ್ ಸೆನ್ಸ್. ತಿಕ್ಕ ಮಾತನಾಡ್ತಿರ್ತಾರೆ, ಅವಾಗ ನಾವೇನು ಹೇಳ್ಬೋದು, ಸ್ಟಾಪ್ ಟಾಕಿಂಗ್ ನಾನ್ ಸೆನ್ಸ್ ಅಂತಕ್ಕಂಥ ಪದವನ್ನು ಬಳಸ್ಬೇಕು. ಓಕೆ, ಅದಂತರ ಏನು ಈ ಅವಿವೇಕ್ತನ ಏನು ಹಿಂಗೆ ಮಾಡ್ತೀಯ, ಅವಿವೇಕ ಮಾಡಿದಂಗೆ ಮಾಡ್ತೀಯಲ್ಲ ಅಂತಿರ್ತಾರಲ್ಲ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್. ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತಕ್ಕಂಥದ್ದು. ಓಕೆ, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ಅಂದರೆ ಅವಿವೇಕತನದಿಂದ ಏನು ನೀವು ಮಾತನಾಡ್ತಿರ್ಕೊಂಡು, ಅವಿವೇಕತನದಿಂದ ಏನು ಮಾತಾಡ್ತೀಯ ನೀನು, ಅವಿವೇಕಿ ಅಂತ ಬೈತಿರ್ತಾರೆ, ಏನೇನೋ ಮಾತನಾಡ್ತಿರ್ಬೇಕು. ಅದನ್ನೇ ನಾವು ಹೆಂಗೆ ಪ್ರಶ್ನೆ ಮಾಡ್ತೀವಿ ಅಂದ್ರೆ, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್. ಏನು ಮಾತಾಡ್ತಾ ಇದ್ದೀನಿ, ಪ್ರಜ್ಞೆ ಐತೆ ನೀನು ಮಾತನಾಡಿ, ಏನು ಮಾತನಾಡ್ತೀವಿ ಅಂತ ಪ್ರಜ್ಞೆ ಐತೆ ನಿನಗೆ, ತಿಕ್ಕ ಮಾತನಾಡ್ತೀಯಲ್ಲ ಅಂತ ಹೇಳಕ್ಕೆ ಈ ಒಂದು ಪದವನ್ನು ಬಳಸಿ ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ಅಂತಕ್ಕಂಥದ್ದು. ಸರಿನಾ? ಸರಿ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಗೋದನ್ನು ನಾನು ತಿಳ್ಕೊಂಡಿದ್ದೀನಿ. ಇಂಥ ವಿಡಿಯೋ ಪಾರ್ಟ್ 3 ಬೇಕಾ? ಹಾಗಾದರೆ ಎಸ್ ಅಂತೇಳಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ಪಾರ್ಟ್ 3 ಕೂಡ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಮುಗಿಸಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.